अस्सलाम वालेकुम, नमस्कार, हाय फ्रेंड्स, वेलकम बैक टू माय चैनल SB मेकअप स्टूडियो इन यूट्यूब ಚಾನಲ್ ನೇಮ್ ಆ್ಯಂಡ್ ಇನ್ಸ್ಟಾ ಐಡಿ ಆಲ್ಸೋ SB ಮೇಕಪ್ ಸ್ಟುಡಿಯೋ. ಹೇರ್ ಎಲ್ಲ ಇರುತ್ತೆ ಫೇಸಲ್ಲಿ, ಹೇರ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಒಬ್ಬರಿಗೆ. ಸೊ ಆವಾಗ ಮೇಕಪ್ನ ನೀಟಾಗಿ ಫ್ಲೋಲೆಸ್ ಆಗಿ ಕಾಣಲ್ಲ. ಸೊ ಅದನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ಫಸ್ಟು ಹೇರ್ನ ನಾವು ಹೇರ್ ಗ್ರೋ ಎಲ್ಲಿರುತ್ತೋ ಅದನ್ನು ನಾವು ರಿಮೂವ್ ಮಾಡಬೇಕು. ಸೊ ಯಾವ್ದು ವಾಶ್ ಮಾಡ್ಕೋಬೇಕು, ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಎನಿವನ್ ಮಾಯ್ಶ್ಚರೈಸರ್ ಯು ಕ್ಯಾನ್ ಅಪ್ಲೈ. ನನ್ನ ಹತ್ರ ನಿವ್ಯ ಇದೆ, ನಾನು ಬ್ರೈಟ್ಸಿಗೆಲ್ಲ ಇದೇ ಅಪ್ಲೈ ಮಾಡೋದು. ಸೊ ಇನ್ನೊಂದು ಶೇವಿಂಗ್ ಬಾಮು ಇದೆ, ಕಾರ್ಮೆಸಿ ಅಂತ. ಸೊ ಅದೂ ಅಪ್ಲೈ ಮಾಡ್ಬೋದು. ಯಾವುದಾದ್ರೂ ಅದು ಇಲ್ಲ ಅಂದರೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಆದರೂ ಅಪ್ಲೈ ಮಾಡ್ಬೋದು. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ದೆನ್ ನಾವು ಯಾವ ಥರ ನೋಡಿ, ನಾವು ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ ಆದಮೇಲೆ ಇದನ್ನು ಫೇಸ್ ರೇಸರ್ ಇದು. ಸೊ ಒಂದು ಪ್ಯಾಕಲ್ಲಿ ಬರುತ್ತೆ, ಇದು ಒಂದು ಪ್ಯಾಕಲ್ಲಿ 3 ರೇಸರ್ ಬರುತ್ತೆ. ಸೊ ಫೇಸ್ ರೇಸರ್ ಇದು, ಓಕೆನಾ. ನೋಡಿ, ಇದು ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಬರುತ್ತೆ. ಸೊ ಕಟ್ ಆಗೋ ಚಾನ್ಸಸ್ ಇರಲ್ಲ. ಸೊ ಹೇಗೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫೇಸ್ ವಾಶ್ ಆಯಿತು, ಮಾಯ್ಶ್ಚರೈಸರ್ ಆಯಿತು. ಇಲ್ಲಿ ನನಗೆ ಹೇರ್ ಗ್ರೋ ಇದೆ, ಸೊ ನಾನು ಕ್ಯಾಪ್ ಹಾಕಿದ್ದೀನಿ. ಹೇರ್ ಗ್ರೋ ಇದ್ದಾಗ ಆವಾಗ ನಾವು 45 ಡಿಗ್ರಿ ಡಿಸ್ಟೆನ್ಸಲ್ಲಿ ನಾವು ಇಟ್ಕೋಬೇಕು. ಸೊ ಮೇಲೆಯಿಂದ ಕೆಳಗಡೆ ಹಿಂಗೆ ಮಾಡ್ಕೋಬೇಕು, ಕೆಳಗಡೆಯಿಂದ ಮೇಲೆ ಹಿಂಗೆ ಮಾಡಬಾರ್ದು, ಓಕೆನಾ. ಇಲ್ಲಿಂದ ಹಿಂಗೆಲ್ಲ ಶೇವ್ ಮಾಡ್ಕೋಬೇಕು. ಶೇವ್ ಮಾಡಿದ್ಮೇಲೆ ಎಲ್ಲಿ ಹೇರ್ ಗ್ರೋ ಆಗಿರುತ್ತೋ ಅಲ್ಲಿ ಮಾತ್ರ ಸ್ಕಿನ್ನ ತುಂಬ ಟೈಟಾಗಿ ಹಿಡ್ಕೋಬೇಕು. ಈ ಥರ ಟೈಟಾಗಿ ಹಿಡ್ಕೊಂಬಿಟ್ಟು ಶೇವ್ ಮಾಡಬೇಕು. ಎಲ್ಲಿ ನಮ್ಮ ಹೇರ್ ಗ್ರೋ ಆಗಿರುತ್ತೋ ಅಲ್ಲಿ ಮಾತ್ರ ಟೈಟಾಗಿ ಹಿಡ್ಕೊಂಡು ಶೇವ್ ಮಾಡಬೇಕು. ನೆಕ್ ಏರಿಯಾದಲ್ಲಿ 2 to 3 ಟೈಮ್ಸಲ್ಲಿ ಮಾಡಬಾರ್ದು. ಸೊ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದು ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಇರೋದ್ರಿಂದ ನಾವು ಈ ಥರ ಸ್ಕಿನ್ನೇ ಟೈಟಾಗಿ ಮಾಡಿಕೊಂಡು ಶೇವ್ ಮಾಡಿದ್ರೆ ಚಾನ್ಸಸ್ ಮತ್ತು ತುಂಬ ರಫಾಗಿ ಮಾಡಬಾರ್ದು, ಹಾರ್ಡಾಗಿ. ಇದನ್ನು ಬ್ಲೇಡ್ ಅಂದರೆ ಹಿಂಗೆ ಜಾಸ್ತಿ ಪ್ರೆಸ್ ಮಾಡಿ ಹಿಂಗೆ ಇಟ್ಕೋಬಾರ್ದು. ಸೊ ನಿಧಾನಕ್ಕೆ ಮಾಡಬೇಕು, ಹಿಂಗೆ ನಿಧಾನಕ್ಕೆ ಮಾಡಬೇಕು, ಓಕೆ. ಎಲ್ಲೆಲ್ಲಿ ಹೇರ್ ಗ್ರೋ ಇದೆ ಅಲ್ಲೆಲ್ಲ ನಾವು ಶೇವ್ ಮಾಡ್ಕೊಂಡ್ಮೇಲೆ ಫೇಸ್ನ ವಾಶ್ ಮಾಡ್ಕೊಬಿಡ್ಬೇಕು. ವಾಶ್ ಮಾಡ್ಕೊಬಿಟ್ಟು ಅಗೇನ್ ನಾವು ಫಸ್ಟ್ ಏನು ಮಾಯ್ಶ್ಚರೈಸರ್ ಹಚ್ಚಿದ್ವಿ ಅದೇ ಮಾಯ್ಶ್ಚರೈಸರ್ ನಾವು ಹಚ್ಕೊಂಬಿಟ್ಟು 1 to 3 ಮಿನಿಟ್ಸ್ ಸ್ವಲ್ಪ ರಿಲ್ಯಾಕ್ಸ್ ತಗೊಳ್ಳಿ. ಆಮೇಲೆ ನೋಡಿ, ನಿಮ್ಮ ಸ್ಕಿನ್ನ ಯಾವ ಥರ ಗ್ಲೋ ಆಗಿ ಬರುತ್ತೆ ಮತ್ತು ನಿಮ್ಮ ಮೇಕಪ್ಪು ಫುಲ್ ಫಿನಿಶ್ ಆದಮೇಲೆ ಎಷ್ಟು ನೀಟಾಗಿ ಗ್ಲೋನೆಸ್ ಆಗಿ ಕಾಣುತ್ತೆ. ಸೊ ಹೇರ್ ಜಾಸ್ತಿ ಯಾರಿಗಿರುತ್ತೋ ಅವ್ರಿಗೆ ಕೇಕಿ ಥರ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಮ ಮೇಕಪ್ ಆದಮೇಲೆ. ಆಫ್ಟರ್ ಲುಕ್ ನೋಡಿ ಎಷ್ಟು ಗ್ಲೋಲೆಸ್ ಆಗಿ ಬರುತ್ತೆ, ಮೇಕಪ್ ಎಷ್ಟು ನೀಟಾಗಿ ಸೆಟ್ ಆಗುತ್ತೆ. ಮತ್ತು ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಇವತ್ತಿನ ಕ್ಲಾಸ್. ಫೇಸ್ ವಾಶ್ ಮಾಡ್ಕೊಳ್ಳಿ, ಮಾಯ್ಶ್ಚರೈಸರ್ ಹಚ್ಚಿ, ಆಮೇಲೆ ಶೇವ್ ಮಾಡಿ, ಅಗೇನ್ ಫೇಸ್ ವಾಶ್ ಮಾಡಿ, ಮತ್ತು ಮಾಯ್ಶ್ಚರೈಸರ್ ಹಚ್ಕೊಳ್ಳಿ. ಜಸ್ಟ್ 2 to 3 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆದಮೇಲೆ ತುಂಬ ಗ್ಲೋ ಆಗಿ ಕಾಣುತ್ತೆ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರ್ತೀನಿ ಪ್ರತಿಯೊಂದೂ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನಿಮಗೆ ಬಂದು ವಿಡಿಯೋ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.